ಯಾಕೆಂದ್ರೆ ಹೆಂಡತಿ ತಾಯಿ ಸಮಾನ. ಕೆಲವು ಕ್ಷಣಗಳಲ್ಲಿ ಮಾತ್ರ ಹೆಂಡತಿ ಆಗ್ತಾಳೆ, ಮಿಕ್ಕ ಸಮಯವೆಲ್ಲ ತಾಯಿ ಆಗ್ತಾಳೆ. ಆ ತಾಯಿ ಮೊನ್ನೆ ನಡೆದಂತ ಒಂದು ಘಟನೆ, ಹೃದಯ ಕಲಕುವಂತ ಘಟನೆ. ಹೆಣ್ಣಿನೊಳಗಡೆ ಕೂಡ ಇಂಥ ರಾಕ್ಷಸ ಗುಣ ಇದೆಯಪ್ಪ ಅಂತ ಅನಿಸ್ತದೆ. ಕೇವಲ ಕ್ಷಣಿಕ ಸುಖದ ಆಸೆಗಾಗಿ 50 ಕೋಟಿ ದುಡ್ಡು ಸಿಗ್ತದಲ್ಲ ಅಂತೇಳಿ ಗಂಡ ಒಳ್ಳೆ ಶಿಕ್ಷಕ, ಟೀಚರ್ ಆಗಿದ್ದವನು, ಒಂದು ಮನೆಯನ್ನ ಕಟ್ಟಿಸ್ತಾ ಇದ್ದ. ಕೇಳಿಸ್ಕೊಳ್ಳಿ ದಯಮಾಡಿ ಲಘುವಾಗಿ. ಮನೆಯನ್ನ ಕಟ್ಟಿಸ್ತಾ ಇದ್ದ. ಅಲ್ಲಿಗೆ ಬಂದಂತ ಮೇಸ್ತ್ರಿ ಆ ಹೆಂಡತಿಯ ಜೊತೆಯಲ್ಲಿ ಒಂದು ಅಕ್ರಮ ಸಂಬಂಧವನ್ನ ಇಟ್ಕೊಂಡ. ಅಕ್ರಮ ಸಂಬಂಧ ಕೊನೆಗೆ ಏನಾಯ್ತು? 50 ಕೋಟಿ ದುಡ್ಡು ಬರುತ್ತೆ, ನನ್ನ ಗಂಡನ ಸಾಯಿಸ್ಬಿಡು ನೀನು ಅಂತ ಆ ಹೆಂಡತಿನೇ ಸ್ವಂತ ಗಂಡನ ಸಾಯಿಸೋದಕ್ಕೆ ಸುಪಾರಿ ಕೊಡ್ತಾಳೆ. ಯಾವ ರೀತಿಯಾಗಿ ಸಾಯಿಸೋದು? ಮುದ್ದಾದ 2 ಗಂಡು ಮಕ್ಕಳು. ಒಂದಿನ ಆ ಗಂಡನಿಗೆ ಇವರಿಬ್ಬರ ಆಟ ತಿಳಿದೋಗುತ್ತೆ. ಆ ಪುಣ್ಯಾತ್ಮ ಕ್ಷಮೆಯನ್ನ ಕೊಡ್ತಾನೆ. ಆಯ್ತು, ಇನ್ಮೇಲೆ ತಪ್ಪು ಮಾಡ್ಬೇಡ ಅಂತ ಕ್ಷಮೆ ಕೊಡ್ತಾನೆ. ಆದ್ರೆ ಅವಳ ಆಟ ಮುಂದುವರಿತಾನೇ ಇರುತ್ತೆ. ಇವನಿದ್ರಲ್ವಾ ನನ್ನ ಈ ಸಂತೋಷಕ್ಕೆ ಅಡ್ಡಿ ಆಗೋದು ಅಂತೇಳಿ ಆ ವ್ಯಕ್ತಿ, ಆ ತಾಯಿ ಏನ್ ಮಾಡ್ತಾಳೆ? ಗಂಡನಿಗೆ ಊಟದಲ್ಲಿ ವಿಷ ಹಾಕಿ ಕೊಟ್ಟು ಬಿಡ್ತಾಳೆ. ಆದ್ರೆ ದುರಾದೃಷ್ಟವಶಾತ್ ಆ ಗಂಡ ಬದುಕುಳಿದು ಹೋಗ್ತಾನೆ. ಓಹೋ, ಫುಡ್ ಪಾಯ್ಸನ್ ಅಂತೇಳಿ ಏನಾರ ಮಾಡಿ ಸಾಯಿಸ್ಬಿಡುವ ಅಂತ ವಿಷ ಹಾಕಿದ್ರೆ ಆ ಗಂಡ ಬದುಕುಳಿದು ಬಿಟ್ನಲ್ಲ ಅಂತೇಳಿ ಇವಳೇನ್ ಮಾಡ್ತಾಳೆ? ಮಗ ಮತ್ತೆ ಅಪ್ಪ ಪ್ರತಿದಿನ 5 ಗಂಟೆಗೆ ಎದ್ದು ವಾಕ್ ಹೋಗ್ತಿದ್ರಂತೆ ನೋಡಿ. ಇವನು ಸ್ಕೂಲ್ಗೆ ಹೋಗೋ ಸಲುವಾಗಿ 5 ಗಂಟೆಗೆ ವಾಕ್ ಹೋಗುವಾಗ ಏನ್ ಮಾಡ್ದ? ಕಾರ್ನಲ್ಲಿ ಗುದ್ದಿ ಆಕ್ಸಿಡೆಂಟ್ ಮಾಡುವಂಗೆ ಯಾರೋ ಆ ಹೆಂಡತಿಯನ್ನ ಇಟ್ಕೊಂಡಿದ್ನಲ್ಲ ಆ ವ್ಯಕ್ತಿ ದಾರಿಲಿ ಹೋಗುವಾಗ ಅವನನ್ನ ಗುದ್ದಿ ಸಾಯಿಸ್ಬಿಟ್ಟ. ಆಕ್ಸಿಡೆಂಟ್ ಆದಂಗೆ ಆಯ್ತು. ಪೋಸ್ಟ್ ಮಾರ್ಟಮ್ ಎಲ್ಲ ಆಯ್ತು. ಆಗ ಡಾಕ್ಟರ್ಗೆ ಸ್ವಲ್ಪ ಅನುಮಾನ ಬಂತು. ಏನೋ ಒಂದು ಷಡ್ಯಂತ್ರ ನಡೆದಿದೆ, ಆಕ್ಸಿಡೆಂಟ್ ಆದ್ರೆ ಈ ರೀತಿ ಆಗಲ್ಲ ಅನ್ನುವಾಗ ಮಗ ಬಾಯ್ ಬಿಟ್ನಂತೆ. ಪ್ರತಿದಿನ ನನ್ನನ್ನ ವಾಕಿಂಗ್ ಕರ್ಕೊಂಡು ಹೋಯ್ತಿದ್ದ ಅಪ್ಪ, ಇವತ್ತು ಅವ್ವ ನನ್ನನ್ನ ಹಿಡಿದು ಬಾತ್ರೂಮ್ ಅಲ್ಲಿ ಕೂಡ ಹಾಕ್ಬಿಟ್ಟಿದ್ಲು ಅಂತ ಪೊಲೀಸ್ನವ್ರ ಮುಂದ್ಗಡೆ ಹೇಳಿದ ತಕ್ಷಣನೇ ಆ ಹೆಂಡತಿ ಮೇಲೆ ಅನುಮಾನ ಬಂದು ಅವಳನ್ನ ತಗೊಂಡೋಗಿ ವಿಚಾರಣೆ ಮಾಡಿದಾಗ, ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಅವಳು ಸಿಗಾಕೊಂಡ್ಳು. ಈಗ 50 ಕೋಟಿನೂ ಇಲ್ಲ, ಅವನನ್ನ ಪ್ರೀತಿಸ್ತಿದ್ನಲ್ಲ ಆ ಹುಡುಗನೂ ಇಲ್ಲ, 2 ಮಕ್ಕಳು ಅನಾಥವಾಗಿ ನಿಂತಿದ್ದಾವೆ. ವಾ, ಹೆಂಡತಿಯಾಗಿ ಕರ್ಕೊಂಡ್ ಬರ್ತಾರೆ ಕಣ್ರವ. ಅವಳು ಹೆಂಡತಿ ಅಲ್ಲ, ಮನೆ ತುಂಬಿಸ್ತಾಳೆ. ಕಾಲಲ್ಲಿ ಅಕ್ಕಿಯನ್ನ ಒದ್ದು ಮನೆ ತುಂಬಿ ಬವ್ವ ಅಂತ ಕರ್ಕೊಂಬರ್ತಾರೆ. ಇಂಥ ರಾಕ್ಷಸ ಗುಣ ಬೆಳೆಸ್ಕೋಬೇಡ್ರಿ ನನ್ನವ್ವ. ಕ್ಷಣದ ಸುಖದ ಆಸೆಗಾಗಿ ಬೆಳೆಸ್ಕೋಬೇಡ್ರಿ ಕಣ್ರವ. ಅದಕ್ಕಾಗಿ ಹೇಳ್ತಾರೆ, ಗಂಡಾನ ಜೋಪಾನ ಮಾಡೇ ನನ್ನವ್ವ. ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವ್ವ, ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾವುದವ್ವ? ಮಾತೃದೇವೋ ಭವ, ಪಿತೃದೇವೋ ಭವ. ನೋಡಿ, ಹೆಣ್ಣಿಗೆ ಸಹನಾಮೂರ್ತಿ ಅಂತಾರೆ. ಆದ್ರೆ ಕ್ಷಣ ಸುಖದ ಆಸೆಗಾಗಿ, ಕೇವಲ ಆಸ್ತಿಗಾಗಿ, ಕೇವಲ ಏನೋ ಇವರ ಒಂದು ಮೋಜಿಗಾಗಿ ಇನ್ನೊಬ್ಬರ ಪ್ರಾಣವನ್ನ ಕಳೆಯುವಂತ ಕೆಲಸ ಮಾಡಬೇಡಿ. ಅದಕ್ಕೆ ಅವರು ಹಿರಿಯರು ಹೇಳಿದ್ದು ಏನೆಂದ್ರೆ, ಗಂಡನ ಜೋಪಾನ
ಜೋಪಾನ ಮಾಡಿ ನನ್ನವ್ವ. ಗಂಡನೆಂದರೆ ಮನೆಯ, ಗಂಡನೆಂದರೆ ಮನೆಯ ದೇವರು ಕಾಣವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವ್ವ, ತಾಯವ್ವ. ಕೇಳವ್ವ ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವ್ವ. ಆ ಸ್ಥಾನ ಹೋದ ಮೇಲೆ, ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾವುದವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ್ವ, ತಾಯವ್ವ. ಕೇಳವ್ವ ಅವ್ವ. ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ್ವ. ಆ ರಾಶಿ ಹೋದ ಮೇಲೆ, ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋ